ಕಾರ್ ಓಡಿಸೋದಕ್ಕೂ ನಾವು ಬುಲರ್ ಓಡಿಸೋದಕ್ಕೂ ಭಯಂಕರ ಡಿಫ್ರೆನ್ಸ್. ಅದು ನಮ್ಮ ಬಲರಾಮನ್ 2 ದಿವಸದಿಂದ ಫುಲ್ ರೆಸ್ಟ್ ಅನ್ಕೊಳ್ರಿ. ತಮ್ಮಂದಿರೋ ಸ್ವಲ್ಪ ಚಿಕ್ಕದಾಗಿ ಒಂದು ಚಿಕ್ಕ ಹೋಟ್ಲ್ ಓಪನ್ ಮಾಡ್ತಾರೆ ಇವತ್ತಿನ ನಮ್ಮ ಐರಾವತ ಈ ಬುಲರ್. ಎಲ್ಲ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ. ಏನಪ್ಪ ವಿಷಯ ಇವತ್ತು ಅಂತಂದರೆ, ನಾನು ಆ್ಯಕ್ಚುಲಿ ಇವತ್ತು ಡ್ಯೂಟಿಗೆ ಹೋಗ್ತಾ ಇಲ್ಲ. ಇವತ್ತು ಒಂದು ವಾರದಿಂದ ಲೈಕ್ ಹಬ್ಬ ನಡೀತೈತೆ. ಆ ಕಾರಣದಿಂದ ಡ್ಯೂಟಿಗಳು ಫುಲ್ಲು ಡಲ್ಲಾಗಿರೋ ಕಾರಣದಿಂದ ಒಬ್ಬರು ಎಲ್ಲೂ ಡ್ಯೂಟಿಗೆ ಹೋಗಿಲ್ಲ, ಮನೇಲೇ ಇದ್ದ. ಸೋಮವಾರ ನಮ್ಮ ತಮ್ಮ ಒಂದು ಚಿಕ್ಕದಾಗಿ, ಅಂದರೆ ನಮ್ಮ ತಮ್ಮಂದಿರೋ ಸ್ವಲ್ಪ ಚಿಕ್ಕದಾಗಿ ಒಂದು ಚಿಕ್ಕ ಹೋಟ್ಲ್ ಓಪನ್ ಮಾಡ್ತಾರೆ. ಆ ಕಾರಣದಿಂದ ಸ್ವಲ್ಪ ಐಟಮ್ ಬೇಕಾಗಿತ್ತು. ಅದಕ್ಕೆ ಇವತ್ತು ಸಿಟಿಗೆ ಹೋಗ್ತಾಯಿದ್ರಿ, ಅಂದರೆ ಯಶವಂತಪುರ ಮಾರ್ಕೆಟ್ಗೆ ಹೋಗ್ತಾಯಿದ್ರಿ ಸ್ವಲ್ಪ ಐಟಮ್ ಎಲ್ಲ ತೊಗೊಂಬರೋಕ್ಕೆ. ಇವತ್ತು ಫುಲ್ ಅವ್ರ ಜೊತೆ ಫುಲ್ ಟೈಮ್ ಪಾಸ್ ಅಂದ್ಕೊಳ್ರಿ. ಇವತ್ತು ಒಂಥರ ಫುಲ್ ಡಿಫ್ರೆಂಟ್ ವ್ಲಾಗ್ ಇದು, ಬಟ್ ಸಖತ್ತಾಗಿರುತ್ತೆ. ಯಾರು ಸ್ಕಿಪ್ ಮಾಡಿದ್ರೆ ದಯವಿಟ್ಟು ಫುಲ್ ನೋಡಿರಿ. ನಮ್ಮ ಬಲರಾಮನ್ 2 ದಿವಸದಿಂದ ಫುಲ್ ರೆಸ್ಟ್ ಅಂದ್ಕೊಳ್ರಿ. ನೋಡ್ರಿ ಯಾವ ಪಾಟಿ ಗಲೀಜಾಗ್ಬಿಟ್ಟವನೆ. ಮೊನ್ನೆ ಮಳೆ ಬಿದ್ದರು ಎಫೆಕ್ಟ್ ಇದು ಬಲರಾಮಂದು. ಇವಾಗ ಬೇರೆ ಯುಗಾದಿ ಬಂತಲ್ಲ, ಮರ ಎಲ್ಲ ಚಿಗುರೈತೆ. ಚಿಗುರು ಎಲೆಗಳೆಲ್ಲ ಇಲ್ಲಿ ಮೇಲೆಗಡೆ ಬಿದ್ದಿರ್ತವೆ, ಕ್ಲೀನ್ ಮಾಡ್ಕೊಬೇಕು. ಮೊನ್ನೆ ಯಾವುದೋ ಕಾಯಿ ಬಿದ್ದುಬಿಟ್ಟು ನೋಡ್ರಿ ಫುಲ್ಲು ಗಬ್ಬಿದಾಗೈತೆ. ಕ್ಲೀನ್ ಮಾಡೋಕ್ಕೆಲ್ಲ ಮಚ್ಚ ಹಂಗೆ ಕೂತ್ಕೊಂಡ್ಬಿಡ್ತವೆ. ಇವತ್ತಿನ ನಮ್ಮ ಐರಾವತ ಈ ಬುಲರ್. ಅದಕ್ಕೆ ಡ್ರೈವರು ಈಗ ಇವನು ನೋಡ ರಾಜ್ಕುಮಾರ್. ಸ್ನೇಹಿತರೆ, ಇವಾಗ 4 ಜನ ಇದ್ದೀರಿ. 4 ಜನದಲ್ಲಿ 3 ಜನ ಮುಂದೆ ಕೂತ್ಕೊಳಕ್ಕಾಗೋದು. ಇವಾಗ 4 ಜನ ಹೊಡೆದಾಡ್ತಾವ್ರೆ ಯಾರು ಹಿಂದೆ ಕೂತ್ಕೊಂತಾರೆ ಅಂತ. ಇವ್ನು ಹಿಂದಕ್ಕೆ ತಾಕಲ್ಲ, ನಮ್ಮವ್ನು ಹಿಂದಕ್ಕೆ ತಾಕಲ್ಲ ಅಂತ. ಇಲ್ಲ ಇವ್ನು ಡ್ರೈವಿಂಗ್ ಸೀಟ್ ಕಿತ್ಕೊಂಡು ನಾನೇ ಕೂತ್ಕೊಂಡ್ಬಿಡೋಣ, ನೀವು ಇವ್ರು 3 ಜನ ಇಲ್ಲೇ ಕುಡಿಸ್ಕೊಳ ಅಂತ ಡಿಸೈಡ್ ಮಾಡ್ರಿ. ಯಾರು ಹೋಗ್ತೀರಿ ಒಳಗಡೆ? ಅಲ್ಲಿ ಯಾರು ಹೋಗೋದು ಹೇಳೋ ಫಸ್ಟು. ನೀನು ಹಿಂದೆ ಕೂತ್ಕೊಬ, ನಾನೇ ಗಾಡಿ ಓಡಿಸ್ತೀನಿ. ನೋಡ್ರಿ, ಇವ್ನು ಸೇಫ್ಟಿ ಮನುಷ್ಯನು. ಫಸ್ಟ್ ಯಾರು ಕುತ್ಕೊಂಡ್ಬಿಟ್ಟು ಅವ್ರು ಹಿಂದೆ ಕುತ್ಕೊಂಡು ಇವಾಗ ಅವ್ರು ಹುಡುಗಿ ಜೊತೆ ಮತ್ತೆ ಆಡ್ಕೊಂಬರೋದು. ಕೊನೆಗೂ ಇವ್ರಿಬ್ರನ್ನ ಕೂಡಿಸ್ತಾಯಿನಿ. ಇವಾಗ ಸದ್ಯಕ್ಕೆ ಡ್ರೈವರ್ ನಾನು ಮಾಡ್ಬಿಟ್ಟವ್ರೆ. ಓಡಿಸ್ಬಾರ್ದು ಅನ್ಕೊಂಡು ನನ್ನ ಮಕ್ಕಳು ಲಾಸ್ಟ್ ನನ್ನೇ ಡ್ರೈವರ್ ಮಾಡ್ಬಿಟ್ಟವ್ರೆ. ಇವ್ರಿಬ್ರನ್ನ ಎತ್ತಿ ಹಿಂದೆ ಹಾಕ್ಬಿಡ್ಬೇಕು. ಇವಾಗ ಕೂತ್ಕೋಗಿರಿ ಹಿಂದೆ. ಚಾಪೆ ಏನಿಲ್ಲ, ಹೋಗ ಇದ್ರ ಮೇಲೆ ಕೂತ್ಕೋಗಲಿ. ಸಕ್ಕದಾಗಲಿ. ಬೆಡ್ಡು ಆಮೇಲೆ ಹೇಳ್ಬಿಡು, ಸೋಫಾ ಎಲ್ಲ ಹಾಕ್ಸ್ಬಿಡು ಇದ್ರೊಳಗಡೆ. ಸ್ನೇಹಿತ, ತಿರ್ಗಾ ಇವಾಗ ಡ್ರೈವಿಂಗ್ ಸೀಟ್ನ ಚೇಂಜ್ ಮಾಡಿಸ್ಬಿಟ್ಟೆ. ಆಗಲ್ಲ, ನಾವು ಭಯಂಕರ ಕಷ್ಟ ಆಗಿದೆ. ನಮ್ಮ ಕಾರ್ ಓಡಿಸೋದಕ್ಕೂ ನಾವು ಬುಲರ್ ಓಡಿಸೋದಕ್ಕೂ ಭಯಂಕರ ಡಿಫ್ರೆನ್ಸ್. ಅದು ಇದು ಖರಾಬ್ ಆಗದೆ ಗಾಡಿ. ಅದಕ್ಕೆ ನಮ್ಮ ನಾಗೇಶ್ಗೆ ಗಾಡಿ ಕೊಟ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಅವರೇ ನಮ್ಮ ಭಟ್ರು, ನಮ್ಮ ಮಾಮ ಅವರು ಮಾತಾಡ್ತಾರೆ. 2 ಮಾತುಗಳನ್ನು ಮಾತಾಡಿ. ಅವನು ಯಾರೋ ನಮ್ಗೆ ಗಾಡಿ ಕೊಡೋನು ಕೊಟ್ಟ. ಫುಲ್ಲು ನಿಲ್ ಮಾಡಿ ಇಕ್ಕೋನೆ. ಒಂದೇನು ಪಾಯಿಂಟ್ ಇಲ್ಲ ಡೀಸೆಲ್ಲು. ಡೀಸೆಲ್ ಫುಲ್ ಮಾಡಿಸ್ಕೊಂಡು ಇವತ್ತು ಎಲ್ಲ ನಮ್ಮ ಮಚ್ಚ ಅದೇ, ಎಲ್ಲ ನಮ್ಮ ಮಚ್ಚನೇ ಸ್ಪಾನ್ಸರು. ಅಂದರೆ ಡೀಸೆಲ್ ಎಷ್ಟು ಹಾಕ್ಸ್ತಾಯಿದೆ ಇವತ್ತು? ಫುಲ್ ಟ್ಯಾಂಕು ಫುಲ್ ಟ್ಯಾಂಕ್ ಇಲ್ಲ 1,000 ರೂಪಾಯಿ ಡೀಸೆಲ್ ಹೊಡಿಸ್ಕೊಂಡು ಬೆಂಗಳೂರಿಗೆ ಹೋಗ್ಬಿಟ್ಟು ಬರೋಣಂತೆ. ಇಲ್ಲ ಮನೆ ಹತ್ರನೇ ಇದು ಬಂಕಿರೋದು, ಎಲ್ಲ ಹಾಕಿಸ್ಕೊಂಬರೋಣ. ಈಗ ಡ್ರೈವಿಂಗ್ ಚೇಂಜು ಏನಕ್ಕಪ್ಪ ಅಂದರೆ, ನಮ್ಮ ಬಟ್ನ ಹತ್ರ ಡಿಎಲ್ ಇಲ್ಲ. ಯಶವಂತಪುರ ಹೋದಾರದು ಯಾವ ಮರ ತಗೊಳಕೊಂಡು ಆಮೇಲೆ ಗುಮ್ಸ್ಕೊಳೋದು ಯಾಕೆ ಅಂತ ಅವ್ನು ಚೇಂಜ್ ಮಾಡ್ಬಿಟ್ಟು ಹಿಂದೆ ಕಳಿಸ್ಬಿಟ್ಟೆ. ಇಬ್ಬರೇ ಕಂಫರ್ಟಬಲ್ ಆಗಿದೆ. 3 ಜನ ಕುತ್ಕೊಳಕ್ಕಾಗಲ್ಲ ಬ್ರೋ, ಹೆವಿ ಅನ್ಕಂಫರ್ಟಬಲ್. ಕಾಲು ನಾವು ಹೋಗ್ಬಿಡ್ತದೆ. ನಾವು ಬೇರೆ ಹೈಟ್ ಇದ್ದೀರಿ, ಆಮೇಲೆ ಏನಾರು ಮಕ್ಕಳು ಬೇರೆ ದಪ್ಪ ಅವರೇ, ಅದಕ್ಕಿಂತ ಕುತ್ಕೊಳಕ್ಕಾಗಲ್ಲ, ಅನ್ಕಂಫರ್ಟಬಲ್. ಅದಕ್ಕೆ ಹಿಂದೆ ಕಳಿಸ್ಬಿಟ್ಟು ಅವನೊಂದು ಇಬ್ಬರೇ ಕೂತೀನಿ, ನಾನು ಅಭಿ ಆರಾಮಾಗಿ ಹೋಗ್ಬಿಟ್ಟು ಹಾಕೊಂಬರೋಣ ಬರ್ರಿ, ಯಾವುದಾರ ಟೆನ್ಷನ್ ಇರೋಲ್ಲ. ನೋಡ್ತಾ ಇರ್ಬೋದು ನೀವು, ಬೆಂಗಳೂರು ಅಷ್ಟು ಕಲೆ ಹೊಡಿತೈತೆ ಅಂತ. ಫುಲ್ ಕಲ್ಲೆ ಫುಲ್ ಜಾಲಿ ಅನ್ಕೊಳ್ರಿ ಲೆಕ್ಕಾಚಾರದಲ್ಲಿ. ಗಾಡಿ ಮಾತ್ರ ಇದು ಭಯಂಕರವಾಗೈತೆ. ಇವ್ನು ಇಲ್ಲಿ ಕೂತ್ಕೊಂಡು ತೂಗರಿಸ್ತಾವ ಅವನೇ ಮುಂದೆಗಡೆ. ಇಲ್ಲಿ ನಾನು ಒಬ್ಬನೇ ಓಡಿಸ್ಕೊಂಡು ಇದ್ದೀನಿ. ಇವ್ರು ಖಾಲಿ ಐತೆ ಅನ್ಕೊಳ್ರಿ ರೋಡು. ಸ್ನೇಹಿತರೆ, ಇವತ್ತು ಬಂದ್ಬಿಟ್ಟು ರಂಜಾನ್ ಹಬ್ಬ. ಆದ್ರೂ ಇವತ್ತು ಗುರುಗುಂಟೆಪಾಳ್ಯ ಸಿಗ್ನಲ್ ಜಾಮೆ ಐತೆ ನೋಡ್ರಿ. ಎಲ್ಲ ಕಡೆ ಖಾಲಿ ಹೊಡಿತೈತೆ, ಬಟ್ ಎಕ್ಸೆಪ್ಟ್ ಗುರುಗುಂಟೆಪಾಳ್ಯ ಸಿಗ್ನಲ್ಲು. ಏನು ಮಾಡೋಕ್ಕಾಗಲ್ಲ, ಆ್ಯಸ್ ಯೂಶುವಲ್ ಇದ್ದೇ ಇರ್ತದೆ ಗುರುಗುಂಟೆಪಾಳ್ಯಲ್ಲೇ. ಗುರುಗುಂಟೆಪಾಳ್ಯ ಅಂದಮೇಲೆ ಅದಕ್ಕೊಂದು ಗೊತ್ತೇ ಇರ್ತದೆ, ಟ್ರಾಫಿಕ್ ಗೊತ್ತು ಇರೋದು, ಯಾರು ಮೀರ್ಸೋಕ್ಕಾಗಲ್ಲ. ನನ್ನ ಅನ್ಸಂಗೆ ಇವತ್ತು ಬಂದಿದ್ದಾಕ ವೇಸ್ಟ್ ಅನ್ನಿಸ್ತಾ ಇದೆ. ನಮ್ಮ ಹುಡುಗ ಫೋನ್ ಹಾಕ್ಬಿಟ್ಟು ಲೊಕೇಶನ್ ಕಳಿಸ್ಕೊಂಡ್ರೆ ಮಚ್ಚ ಇವತ್ತು ಅಂಗಡಿ ಕ್ಲೋಸ್ ಇರ್ಬೋದು ಅಂತ ಹೇಳ್ತಾವನೆ. ಯಾಕಂದರೆ ಹಬ್ಬ ಅಲ್ಲ, ಹೇಳೋಕ್ಕಾಗಲ್ಲ. ಕ್ಲೋಸ್ ಮಾಡಿರ್ಬೋದು, ನಮ್ಮ ದುರಾದೃಷ್ಟ. ಅಲ್ಲಿ ಹೋದ್ಮೇಲೆ ನೋಡೋಣ ಏನು ಕ್ಲೋಸ್ ಆಗೈತಲ್ಲ ಓಪನ್ ಆಗೈತೋ ಅಂತ. ಬನ್ನಿ ಹೋಗೋಣ. ಬಟ್ ಬುಲೋರ ಓಡಿಸೋ ಎಕ್ಸ್ಪೀರಿಯನ್ಸ್ ಮಾತ್ರ ಕ್ರೇಜಿ ಐತೆ ಅಂದ್ಕೊಳ್ರಿ. ಸಿಕ್ಕಾಪಟ್ಟೆ ಒಂಥರ ಭಯಂಕರ ಕಷ್ಟ. ಯಾಕಂದರೆ ಇಲ್ಲೇ ಹೇಳ್ಬಿಡ್ತೀವಿ ನೋಡ್ರಿ, ಎಕ್ಸಾಂಪಲು ಎಕ್ಸ್ಲೇಟ್ರ್ ಫುಲ್ ಕೆಳಗಡೆ ಐತೆ, ಬ್ರೇಕ್ ಮೇಲೆ ಇರ್ತದೆ. ಕಾಲು ಎತ್ತಿ ಇಡಬೇಕು, ಅದೇ ದೊಡ್ಡ ತಲೆನೋವು. ಅವಾಗ ಈ ಫುಲ್ ಕಾಲು ತೊಡೆ ಫುಲ್ ನೋವು ಬಂದ್ಬಿಡ್ತದೆ, ಅದೇ ದೊಡ್ಡ ತಲೆನೋವು. ಈ ಇದರಲ್ಲಿ ನಮ್ಮ ಕಾಲಗಳೆಲ್ಲ ಒಂದೇ ಸಮಯ ಇರ್ತದಲ್ಲ, ಅಲ್ಲೇ ಪಟ್ ಅಂತ ಕಾಲಿಡ್ಬೋದು.
ಬಟ್ ಇದರಲ್ಲಿ ನನಗನ್ಸಿರೋ ಎಕ್ಸ್ಪೀರಿಯೆನ್ಸು ಹಂಗಿರ್ತದೆ. ಬಟ್ ನಿಮಗೆಲ್ಲ ಹೆಂಗಿರುತ್ತೆ ಅಂತ ನೀವು ಒಂದ್ಸರಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕ್ಬಿಡ್ರಿ. ಬಟ್ ಬಿಸಿಲು ಮಾತ್ರ ಇವನಂತೂ ಬೆಳ್ತೋಗ್ಬಿಟ್ಟು ನೋಡ್ರಿ, ಬೆಳ್ತೋಗ್ಬಿಟ್ಟು ಸಿಕ್ಕಾಬಿಟ್ಟೆ ಬಿಸಿಲೈತೆ. ಇನ್ನು ಮುಂದಕ್ಕೆ ಅದು ಹೆಂಗಿರ್ತದೋ ಗೊತ್ತಿಲ್ಲ ಜೀವನ. ಇವನು ಬಿಲ್ಗೇಟ್ಸ್ ಬೇರೆ ಮಾಡೋಕ್ಕೆ ಕೆಲಸ ಇಲ್ದಿರ ಯಾವುದೋ ಮೋಡ ಬೇರೆ ಬಿಟ್ಟವನೆ, ಎಲ್ಲ ಡೂಪ್ಲಿಕೇಟ್ ಮೋಡ. ನಿನ್ನೆಯಿಂದ ಹೆಂಗೆ ಮಳೆ ಇಲ್ಲ, ನಿನ್ನೆ ಮೊನ್ನೆಯಿಂದ ಮಳೆ ಇಲ್ಲ. ಅದಕ್ಕೆ 3 ದಿವಸದ ಹಿಂದೆ ಫುಲ್ ಜೋರು ಮಳೆ, ಆನೆಕಾಲದ ಮಳೆ. ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗೋಣ ಬರ್ರಿ. ಹೋಗ್ಬಿಟ್ಟು ಮಾರ್ಕೆಟಲ್ಲಿ ಐಟಮ್ ಎಲ್ಲ ತಗೊಂಡು ಅಕಸ್ಮಾತ್ ಇದ್ದರೆ ಇಲ್ಲ ಅಂತಂದರೆ ಏನೋ ತಿನ್ಕೊಂಡು ಮನೆ ಕಡೆ ಜೂಟ್. ಫೈನಲಿ ಮಾರ್ಕೆಟ್ ಹತ್ರ ಬಂದಿದ್ದಾಯಿತು. ಒಂದೊಂದು ಅರ್ಧ 1 ಗಂಟೆ ಆಗೋಯ್ತು. ಹುಡುಕಿ ಸಾಕಾಯ್ತು ಅಂಗಡಿಗಳು. ಯಾಕಂದರೆ ಇವತ್ತು ಆಲ್ಮೋಸ್ಟ್ ಅಲ್ಲಿ ನೀವು ನೋಡ್ಬೋದು ಫುಲ್ ಖಾಲಿ ಹೊಡಿತೈತೆ ರೋಡೆಲ್ಲ. ಏನಕ್ಕಪ್ಪ ಅಂದರೆ ರಂಜಾನ್ ಎಲ್ಲ ಕಾಣಿದ್ರೆ ಎಲ್ಲ ರಜಾ, ಎಲ್ಲ ಅಂಗಡಿ ಬಾಗ್ಲಾಕ್ಬಿಟ್ಟಾರೆ. ಅಲ್ಲೊಂದು ಯಾವುದೋ 2-3 ಅಂಗಡಿ ಕೇಳಿದ್ರೆ ಭಯಂಕರ ರೇಟ್ ಆಗ್ಬಿಟ್ಟ ನಮಗೆ. ಇದಕ್ಕೆ ಫೈನಲಾಗಿ ಈ ಅಂಗಡಿ ಚೂಸ್ ಮಾಡಿದ್ದೀರಿ. ಎಲ್ಲ ಅಂಗಡಿ ಹೆಸರು ಸಫಾ ಡ್ರೈ ಫ್ರೂಟ್ಸ್ ಆ್ಯಂಡ್ ಸ್ಪೈಸಸ್ ಅಂತ ಈ ಅಂಗಡಿಗೆ ಆ್ಯಕ್ಚುಲಿ ಬಂದಿದ್ದು. ಒಳ್ಳೆ ರೇಟಲ್ಲಿ ಹಾಕ್ಕೊಟ್ಟವ್ರೆ. ತಗೊಂಡು ಸೀದಾ ನಮ್ಮ ಬುಲರಾಗಿ ಲೋಡ್ ಮಾಡ್ಕೊಂಡು ಹೋಯ್ತಾ ಇರೋದೆ. ಇವ್ನ ಅಣ್ಣ ಸಾಯಂಕಾಲ ಏನೋ ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋನೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗು. ಇವಾಗ ಕೇಳಿದ್ರೆ ಕತೆಗಳು ಹೊಡಿತಾನೆ. ತಾರ್ ರಾಕ್ಸಾಗೆ ಬರಬೇಕು, ಅದು ಕಾರಾಗೆ ಇಳಿಬೇಕು, ಬುಲರಾಗಿ ಬಾ ಅಂದರೆ ಬರಲ್ಲಂತೆ. ನೋಡ್ರಿ ಹೆಂಗೆ ನಿಂತೈತೆ ಅದು ಗತ್ತಾಗೆ. ಅದ್ರಾಗ ಬರಲ್ಲಂತೆ, ಕಾರಾಗೇ ಬರ್ಬೇಕಂದ್ರೆ ತಾರ್ ರಾಕ್ಸೇ ಬೇಕಂತ ಇವ್ನಿಗೆ. ಹಾಂ ಅಲ್ಲ ಹೇಳೋದು ಹೇಳ್ಬಿಟ್ಟು ಪಾಪ ಇವನ ಮೇಲೆ ತಾಕ್ತಾನೆ. ಇವ್ನು ಕೊಡಿಸ್ತಾನೆ ಇವಾಗ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಸ್ಪಾನ್ಸರ್ ಹೇಳ್ದಾನೆ ಅವನು. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತಾನೋ ನಿನ್ನ ಏನ್. ಅದಕ್ಕೇನೆ ಅವತ್ತು ಏನೇ ಸ್ಪಾನ್ಸರ್ ನಮ್ಮದು ಊಟ ಆಗಲಿ ಪ್ರತಿಯೊಂದು ಏನೇ ಒಂದಾಗಲಿ ಎಲ್ಲ ದರ್ಶನ್ ಇವತ್ತು ನಮಗೆ ಕೊಡ್ಸೋಕ್ಕೋಸ್ಕರ ಅಂಗಡಿ ಕ್ಲೋಸ್ ಮಾಡ್ಕೊಂಬಂದವನೆ. ಏನಂತೆ ದರ್ಶನ್ 2 ವಾಕ್ಯದಲ್ಲಿ ಉತ್ತರಿಸಿ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಹಿಂಗೆ ಅನ್ನೋದಲ್ಲ, ಕರ್ಕೊಂಡೋಗಿಲ್ಲ ಅಂದ್ರೆ ಇರೋದು. ಆಮೇಲೆ ಊರೆಲ್ಲ ಬಂಗ್ ಮಾಡಾಕ್ತೀನಿ, ಎಲ್ಲ ಕಡೆ ಹೇಳ್ಬಿಡ್ತೀನಿ. ಹಿಂಗೆ ಅಂದನಲ್ಲ ಅದೊಂದೇ ಸಾಕು. ಬರ್ರಿ ತಗೊಂಡು ಓಡೋಣ. ಪರವಾಗಿಲ್ಲ, ಒಳ್ಳೆ ರೇಟ್ ಹಾಕ್ಕೊಟ್ಟವ್ರೆ. ಯಾರಣ್ಣ ಬರೋಂಗಿದ್ರೆ ಇಲ್ಲ ಬರ್ರಿ. APMC ಆಫೀಸು, APMC ಇದರಲ್ಲಿ ಜಾಡಲ್ಲಿ ಇದೆ ಅಂಗಡಿಯಲ್ಲಿ. ಸ್ನೇಹಿತರ ಫೈನಲಿ ಇವಾಗ ಮನೆ ಹತ್ರ ರೀಚ್ ಆಗಿದೆ. ಆಯಿತು ಟೈಮ್ ಒಂದು ಆಲ್ಮೋಸ್ಟ್ ಒಂದು 6:45 ಆಗ್ತಾ ಬರ್ತೈತೆ. ಫುಲ್ ರೋಸ್ಟ್ ಅನ್ಕೊಳ್ರಿ. ನೋಡ್ರಿ ನಮ್ಮ ಐರಾವತನ ಇಲ್ಲೇ ನಿಲ್ಸಿದ್ದೀನಿ. ನಮ್ಮ ಪಶ್ಚಾಬಾಯಿ ಗಾಡಿ, ನಮ್ಮ ಬಲರಾಮ ಕೂಡ ಇಲ್ಲ ಅವನೇ. ಫುಲ್ ರೋಸ್ಟ್ ಅನ್ಕೊಳ್ರಿ. ಹಿಂಗೆ ಇವನು ರೋಸ್ಟು, ನಾವು ಅಭಿಯಲ್ಲ ಅಲ್ಲಾಗ್ತಾ ನೋಡ್ರಿ. ನಮ್ಮ ತಮ್ಮನೂ ಅಭಿಯಲ್ಲ. ಐಟಮ್ ಎಲ್ಲ ಕ್ಲೀನಾಗಿ ಎತ್ಕೊಂಡು ಒಳಗಡೆ ಜೋಡಿಸಿದಾಯಿತು. ಇವಾಗ ನೆಕ್ಸ್ಟು ಒಂದು ಸ್ವಲ್ಪ ಐಟಮ್ಗಳು ತರೋದೈತೆ. ಅವಾಗ ಈ ಪೂಜಾ ಸಾಮಾನು ಸ್ವಲ್ಪ ತರಬೇಕು. ಯಾಕಂದರೆ ಇರೋದು ಸೋಮವಾರನೇ ಪೂಜೆ ಆ ಕಾರಣದಿಂದ. ಆಮೇಲೆ ಸ್ವಲ್ಪ ಕಡಪ ಕಲ್ಲು ಅದು ಇದು ಎಲ್ಲ ಬೇಕಂತೆ. ಅದರಿಂದ ಇನ್ನೂ ಐರಾವತನ ಇಲ್ಲೇ ಮನೆ ಹತ್ರ ನಿಲ್ಸ್ಕೊಂಡಿದ್ದೀರಿ. ಏನೇನು ಬೇಕು ಐಟಮ್ ಎಲ್ಲ ಎತ್ತಾಕೊಂಡೋಗಿ ತಂದ್ಬಿಡೋಣ. ಇವಾಗ ಬರೀ ಹೋಗಿ ಐಟಮ್ ಸ್ವಲ್ಪ ತಂದ್ಬಿಡೋಣ. ಈ ನಮ್ಮ ಐರಾವತಕ್ಕೆ ಇವಾಗ ಸದ್ಯಕ್ಕೆ ಕಲ್ಲುಗಳು ಲೋಡ್ ಮಾಡ್ತಾಯಿದ್ದೀರಿ, ಆಲಮ್ ಬ್ರಿಕ್ಸು. ಏನಕ್ಕಪ್ಪ ಅಂತಂದರೆ ಒಲೆ ಇಡ್ತಿರಲ್ಲ, ಸ್ಟವ್ ಇಡ್ತಿರಲ್ಲ, ಅದಕ್ಕೆ ಒಂದು ಸ್ವಲ್ಪ ಹೈಟ್ ಇರಲಿ ಅಂತ ಕಲ್ಲು ಎತ್ತಾಕ್ತಾಯಿರೋದು. ಇವಾಗಡೆ ಶಿಫ್ಟ್ ಮಾಡ್ತಾಯಿದ್ದೀರಿ. ಹೋಟ್ಲು ಇವತ್ತು ನಾರ್ಮಲ್ ಸಿಂಪಲಾಗಿ ತೋರಿಸ್ತೀನಿ. ಪೂಜೆ ದಿವಸ ಆಮೇಲೆ ಇನ್ನೊಂದು ಎಲ್ಲ ಬೇಕಾದ್ರೆ ಮಾಡೋಣ. ಸದ್ಯಕ್ಕೆ ಇದು ನಾವು ಅಪ್ಪಾಜಿ ಎಲ್ಲವ್ರೆ ಲೋಡ್ ಗಿಡ್ ಮಾಡ್ಕೊಂಡು ಹಂಗೆ ಸ್ವಲ್ಪ ನಂದಗುಡಿಗೆ ಹೋಗ್ಬಿಟ್ಟು ಅದು ಹೇಳೋದು ನಾನು ಆಗಲೇ ಐಟಮ್ ಸ್ವಲ್ಪ ತರಬೇಕು ಅಂತ ಐಟಮ್ ಎಲ್ಲ ತರೋಣ. ಒಂದು 10 ಇಟ್ಕೆನ ಬೇಕು, ಅದಕ್ಕೆಲ್ಲ ಶಿಫ್ಟ್ ಮಾಡ್ಕೊತಾ ಇದ್ದೀರಿ. ಶಿಫ್ಟ್ ಮಾಡ್ಕೊಂಡು ಹೋಗೋಣ. ನಮ್ಮ ರಾಜ್ಕುಮಾರ್ ನೋಡು ಇನ್ನಿದ್ರೆ ಚಿಕ್ಕದಾಗ ಇದೆ ಹೋಟ್ಲಾಗಿರ್ತಾ ಇರೋದು. ಇಲ್ಲಿ ಹಾಸ್ಪಿಟ್ಲ್ ಆಗಿತ್ತು ಚಿಕ್ಕದು, ಅಲ್ಲೊಂದು ಮೆಡಿಕಲ್ ಸ್ಟೋರು, ಅಲ್ಲಿ ಪ್ರಾವಿಷನ್ ಸ್ಟೋರು. ಇದು ನಮ್ಮ ಚಿಕ್ಕದಾಗ ಹೋಟ್ಲು. ಇವಾಗ ಇಲ್ಲೆಲ್ಲ ಕ್ಲೀನ್ ನಡೀತಾ ಐತೆ. ಯಾಕಂದರೆ 2 ದಿವಸದಲ್ಲಿ ಅಂದರೆ 1 ದಿವಸದಲ್ಲಿ ಅಂಗಡಿ ಓಪನ್ ಐತೆ. ಆ ಕಾರಣದಿಂದ ಚಿಕ್ಕದಾಗಿ ಓಪನ್ ಮಾಡ್ತಾ ಇರೋದು. ಒಂದು ಕ್ಲೌಡ್ ಕಿಚನ್ ಥರ ಅಂದ್ಕೊಳ್ಳಿ ಲೆಕ್ಕಾಚಾರದಲ್ಲಿ. ಬಟ್ ತುಂಬ ಡೆಕೋರೇಷನ್ ಏನೂ ಮಾಡ್ತಾಯಿಲ್ಲ, ಇಷ್ಟೇ. ಒಂದು ಚಿಕ್ಕದಾಗೈತೆ. ಸುಮ್ಮನೆ ಕ್ಯಾಂಟೀನ್ಗೆಲ್ಲ ಮೇನ್ ಬೇಕಾಗಿರೋದು. ಆ ಕಾರಣದಿಂದ ಸಿಂಪಲ್ ಓಪನ್ ಮಾಡಿಕೊಂಡು ಆಮೇಲೆ ದೊಡ್ಡದಾಗಿ ಮಾಡೋಣ ಅಂತ ಪ್ಲ್ಯಾನ್ ಇರೋದು. ಈಗ ಸದ್ಯಕ್ಕೆ ಸಿಂಪಲಾಗಿ ಸಾಕು, ಚಿಕ್ಕದಾಗಿ ಅತಿ ಆಸೆ ಪಡೋದು ಬೇಡ. ಏನಿದೆ ಚಿಕ್ಕದಿಂದ ದೊಡ್ಡದಕ್ಕೆ ಹೋಗೋಣ ಆ ಥರ ಯೋಚನೆ ನಮ್ಮದು. ಆ ಕಾರಣಕ್ಕೆ ಇದಕ್ಕೆ ಸದ್ಯಕ್ಕೆ ಇದಕ್ಕೆ ನಮ್ಮ ಏರಿಯಾ, ನಮ್ಮ ಮನೆಯಿಂದ ಕರೆಕ್ಟಾಗಿ ಇದಕ್ಕೆ 1 ಕಿಲೋಮೀಟ್ರು. ಬಟ್ ಮೇನ್ ರೋಡ್ಗೆ ಇದೆ ನೋಡಿರಿ, ಇದು ಮೇನ್ ರೋಡು, ಚಿಂತಾಮಣಿ ಮೇನ್ ರೋಡ್ ಇದು. ಬಟ್ ಇದಕ್ಕೆ 40,000 ಬಾಡಿಗೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿಬಿಡುತ್ತೆ ನಮ್ಮ ಏರಿಯಾ ಇವಾಗಂತೂ. ಸಾರಿ ಅಡ್ವಾನ್ಸು 40,000, ಬಾಡಿಗೆ ಬಂದ್ಬಿಟ್ಟು 6,500 ಇದೆ. ಗೊತ್ತಿರೋರು ಆಗಿರೋದಕ್ಕೆ 6,500, ಇಲ್ಲಾಂದರೆ 10,000 ಕೇಳಿ. ಇದು ಆ ರೇಂಜ್ಗೆ ಐತೆ ಡಿಮ್ಯಾಂಡು. ಏನಕ್ಕಪ್ಪ ಅಂದರೆ ಸುಮತ್ರ ಲಾಜಿಸ್ಟಿಕ್ಸ್ ಆಗೈತಲ್ಲ, ಆ ಕಾರಣದಿಂದ. ನೀವು ನೋಡ್ಬೋದು ಫುಲ್ ಕ್ರೌಡ್ ಯಾವ ಥರ ಇದೆ ಅಂತ ನೋಡಿಕೊಂಡು ಕ್ರೌಡ್ ಇರೋ ಕಡೆನೇ ಮಾಡ್ತಾ ಇರೋದು. ಆ ಕಾರಣದಿಂದ ಈ ಕಡೆ ಯಾರನ್ನ ಬಂದವರು ಒಂದ್ಸರಿ ವಿಸಿಟ್ ಹಾಕ್ಕೊಂಡು ಹೋಗ್ರಿ ನಮ್ಮ ಹೋಟೆಲ್ಗೆ. ಇನ್ನೂ ನೇಮ್ ಬೋರ್ಡು ಪ್ರತಿಯೊಂದು ಎಲ್ಲ ಇದು ಇನಾಗ್ರೇಷನ್ ಟೈಮಲ್ಲಿ ತೋರಿಸ್ತೀನಿ ನಿಮಗೆ. ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀವಿ ಫೋಟೋಸ್ ಎಲ್ಲ ಪ್ರತಿಯೊಂದು.
ಇನ್ನು ಹೋಟ್ಲಿಗೆ ಸ್ವಲ್ಪ ಕಡಪ ಕಲ್ಲು ಆಮೇಲೆ ಸ್ವಲ್ಪ ಐಟಮ್ಗಳು ಅದು ಇದೆಲ್ಲ ಬೇಕು. ಏನಕ್ಕೆ ಇಟ್ಕೊಳಕ್ಕೆ ಆಮೇಲೆ ಪಾತ್ರೆ ಅದು ಇದೆಲ್ಲ ಇಟ್ಕೊಂಡು ಮಾಡೋಕ್ಕೆ ಬೇಕಲ್ಲ, ಯಾವಾಗ ಟೈಮ್ ಕೂತ್ಕೊಂಡು ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಅದಕ್ಕೆ ಕಡಪ ಕಲ್ಲು ಬ್ಲ್ಯಾಕ್ ಕಲರ್ ಬರುತ್ತೆ, ಅದು ಇದೆಲ್ಲ ಇಲ್ಲಿ ಸದ್ಯಕ್ಕೆ ಇಟ್ಕೆಲ್ಲ ತೋರಿಸ್ತಾ ಇರುವಾಗ ಇದನ್ನೆಲ್ಲ ಕ್ಲೀನಾಗಿ ತೊಳಿಬೇಕು. ಈ ಇಟ್ಕೆಗಳನ್ನೆಲ್ಲ ಅವೆಲ್ಲ ಮನೇಲಿ ಎತ್ಕೊಂಡ್ರಲ್ಲ, ಆ ಇಟ್ಕೆಗಳನ್ನೆಲ್ಲ ಕ್ಲೀನಾಗಿ ತೊಳಿಬೇಕು. ನೆನ್ನೆ ಫುಲ್ ರೋಸ್ಟ್ ಅಂದ್ಕೊಳ್ರಿ, ಅಲ್ಲಿ ಹೋಗಿ ಬಂದು ತಿರ್ಗಾ ಇಲ್ಲಿ ಕೆಲಸ ಮಾಡ್ತಾಯಿದ್ರೆ ಯಪ್ಪ ಸಾಕಾಗ್ಬಿಡೈತೆ. ತಿರ್ಗಾ ಇವಾಗ ಅದು ಬೇರೆ ಹೋಗಿ ತಗೊಂಡ್ರೆ ಡೇ ಫುಲ್ ಇಲ್ಲೇ ಹೋಗ್ಬಿಡ್ತೀವಿ ಇವಾಗ ನನ್ನ ಲೆಕ್ಕಾಚಾರದಲ್ಲಿ. ಏನು ಮಾಡೋಕ್ಕಾಗಲ್ಲ, ನನ್ನ ತಮ್ಮ ಏನೋ ಮಾಡ್ತಾನಂದರೆ ಅದಕ್ಕೆ ಲೈಟಾಗಿ ಒಂಚೂರು ಸಪೋರ್ಟ್ ಇರಬೇಕು ಆ ಕಾರಣದಿಂದ. ಮಾಡಲಿ, ಎಲ್ಲ ಒಳ್ಳೇದಾಗಲಿ, ನಿಮ್ಮ ಆಶೀರ್ವಾದ ಕೂಡ ನಮ್ಮ ತಮ್ಮನ ಮೇಲೆ ಇರಲಿ ಅಂತ ನಾನು ಕೇಳ್ಕೊಂಡೆ ನಿಮ್ಮ ಹತ್ರ. ಬರೀ ಹೋಗಿ ಐಟಮ್ ತಗೋಣ. ಸ್ನೇಹಿತರೆ, ಫೈನಲಿ ಕಡಪ ಕಲ್ಲು ಆಮೇಲೆ ಶಾಪಿಂಗ್ ಗೀಪಿಂಗ್ ಎಲ್ಲ ಏನು ಪೂಜೆ ಸಾಮಾನು ಅದು ಇದು ಐಟಮ್ ಬೇಕಿತ್ತು ಅದೆಲ್ಲ ತಗೊಂಡು ಈಗ ಆಂಧ್ರೆ ಮನೆ ಕಡೆ ಹೊಟ್ಟಿದ್ದೀರಿ. ಇಲ್ಲಿ ನೋಡ್ರಿ ಇಬ್ಬರು ಮಗಗಳು ಫುಲ್ಲು ಬಡಗವೆ, ಕೆಲಸ ಮಾಡಿ ರೋಸ್ಟ್ ಆಗ್ಬಿಟ್ಟವು ಅವರು. ನಾನು ಗಾಡಿ ಓಡಿಸಿ ರೋಸ್ಟ್ ಆಗ್ಬಿಟ್ಟಿದ್ದೀನಿ. ಫುಲ್ ಕತ್ಲಾಗ್ಬಿಟ್ಟಿದೆ, ಹೋಗ್ತಾ ಇದ್ದೀರಿ. ಒಂದು ರೇಂಜಿಗೆ ಚೆನ್ನಾಗಿದೆ ಅಂದ್ಕೊಳ್ರಿ, ಬಟ್ ಒಂದು ರೇಂಜಿಗೆ ರೋಸ್ಟ್ ಆಗ್ಬಿಟ್ಟಿದ್ದೀರಿ. ಸಾಕಾಡ ಟೈಮ್ ಒಂದು 7:30 ಆಗಿರ್ಬೋದು, 8 ಗಂಟೆ 8:30 ಆಗಿರ್ಬೋದು. ಹೋಗ್ಬಿಟ್ಟು ಅದೆಲ್ಲ ಎತ್ತಿಕ್ಬಿಟ್ಟು ಊಟ ಮಾಡಿ ಮಲ್ಕೊಂಬಿಡಬೇಕು. ಇನ್ನು ಇವರು ದೇವ್ರ ಫೋಟೋ ಆಮೇಲೆ ಹೂವುಗಳೆಲ್ಲ ತರಬೇಕಂತೆ, ಅದಕ್ಕೆ ಹೊಸಕೋಟೆಗೆ ಹೋಗ್ತಾರೆ. ಮನೆ ಹತ್ರಗೆ ಕ್ಯಾಂಟೀನ್ ಕೆಲಸ ನೋಡಿಕೊಂಡು ನಾನು ಮನೆ ಹತ್ರ ಆಲ್ಟ ಮನೆ ಹೋಟ್ಲ ಹತ್ರ ಹೋದ್ ನಾನು ಮಾತಾಡ್ತೀನಿ ಫಸ್ಟ್ ಗಾಡಿ ಓಡಿಸೋದು. ಸ್ನೇಹಿತರೆ, ಎಲ್ಲ ಕೆಲಸ ಮುಗೀತು, ಹೋಟ್ಲದಲ್ಲ ಸೀದಾ ಮನೆಗೆ ಬಂದು ಊಟ ಗೀಟ ಎಲ್ಲ ಆಯಿತು. ನಮ್ಮ ಅಭಿ ಕೂಡ ಹೊಡ್ತಾವ್ನ ಮನೆಗೆ. ಸರಿ ಹೋಗ್ಬಾ, ಬೇಡ ಟಾಟಾ ಸಿವು. ಅವ್ನು ಕೂಡ ಓಟ ವೀಡಿಯೋ ಎಂಡ್ ಮಾಡೋ ಸಮಯ ಬಂದೇ ಬಂತು. ದಯವಿಟ್ಟು ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಕಂಗ್ರ್ಯಾಚುಲೇಷನ್ಸ್ ಅಂತ ತಿಳಿಸ್ಬಿಡಿ ನಮ್ಮ ತಮ್ಮಗೆ. ಅದಕ್ಕೆ ಪ್ರತಿ ಕಮೆಂಟ್ಸ್ ಓದ್ತಾನೆ. ಆ ಕಾರಣದಿಂದ ನೆಕ್ಸ್ಟ್ ಇನ್ನೂ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಹಂಗೆಲ್ತಾ ಇನ್ನೂ ವೀಡಿಯೋ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಸಿಗೋಣ ಮತ್ತೊಂದು ವೀಡಿಯೋಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.